ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು AIDSO ಕರ್ನಾಟಕ ಈ ಒಂದು ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೀತಾ ಸ್ಥಳದಲ್ಲಿ ಆಗಿರ್ತಕ್ಕಂತಹ ಏನು ಕೊಲೆಗಳು, ಅತ್ಯಾಚಾರ ಪ್ರಕರಣ ಇವನ್ನೆಲ್ಲ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯ ಸಾವಿಗೆ ನ್ಯಾಯ ಒದಗಿಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿರಿ. ಜಿಂದಾಬಾದ್ AIDSO ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಬೇಕೇ ಬೇಕು. ಸರ್, ಇವತ್ತು ಧರ್ಮಸ್ಥಳ ಫೈಲ್ಸ್ ಅಥವಾ ಧರ್ಮಸ್ಥಳ ಅಂತ ಏನು ಸಮಸ್ಯೆ ಆಗಿದೆ, ಎಷ್ಟೊಂದು ಹತ್ಯಾಕಾಂಡಗಳಾಗಿದೆ, ಇದ್ರ ಬಗ್ಗೆ ನಿಮ್ಮ ಈ ಒಂದು ಏನು SITಯ ಒಂದು ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಇವತ್ತು ನಾವು AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ನ ಮಾತಾಡ್ತಾ ಇರೋದು. ನಾವು ಹೇಳೋ ಅಂಥದ್ದು ಸರ್, ಇವತ್ತು ನೂರಾರು ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ, ಎಷ್ಟೋ ಜನ ಧ್ವನಿ ಎದ್ದವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತು ನ್ಯಾಯ ಸಿಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಹೋರಾಟ ಮಾಡಿ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಇವತ್ತು ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿಬಾರ್ದು. ಇವತ್ತು ಸೌಜನ್ಯ ಪ್ರಕರಣನೇ ಗಮನಿಸಿದ್ರೆ 12 ವರ್ಷ ವಿಚಾರಣೆ ಆಗಿದೆ, ಆರೋಪಿನ ಕಂಡುಹಿಡಿಯೋಕ್ಕಾಗಿಲ್ಲ, ಶಿಕ್ಷೆ ಕೊಟ್ಟಿಲ್ಲ ಇವತ್ತು. ಹಾಗಾಗಿ ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ಇಲಾಖೆ, ಸರ್ಕಾರ, ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಒಂದೇ ಒಂದು ರಾಜಕೀಯ ಪಕ್ಷಗಳು ಧೈರ್ಯವಾಗಿ ಬಂದು ಮಾತಾಡ್ತಾ ಇಲ್ಲ. ಒಂದು ಪ್ರಕರಣನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಯಾವುದೋ ಒಂದು ಚಿಕ್ಕ ಪ್ರಕರಣ ಆದರೆ ನೂರಾರು ಜನ ಬೀದಿಗಿಳಿಯುವಂಥ ಇವತ್ತು ವಿರೋಧ ಪಕ್ಷ ಆಗಲಿ ಅಥವಾ ಕರೆಂಟ್ ಸರ್ಕಾರ ಆಗಲಿ ಅಥವಾ JDS ಆಗಲಿ ಯಾರೇ ಆಗಲಿ ಸರ್, ಯಾರೂ ಕೂಡ ಮಾತಾಡ್ತಾ ಇಲ್ಲ. ಹಾಗಾಗಿ ನಮಗೆ ಅನುಮಾನಗಳಿದೆ, ಇವತ್ತು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಲ್ಲ ಅಂಥೇಳಿ. ಹಾಗಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂಥೇಳಿ ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಈಗ ಜನ ಯಾವ ರೀತಿ ಇದಕ್ಕೆ ಪ್ರಭಾವವನ್ನು ಬೀರಬೇಕು, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ತನಿಖೆ ಸರ್ಕಾರ ಆದ್ಯತೆಯನ್ನು ಕೊಟ್ಟು ತನಿಖೆ ಮಾಡಬೇಕು ಅನ್ನೋದನ್ನು ನೀವು ಜನಕ್ಕೆ ಯಾವ ರೀತಿ ಮುಂದೆ ಬನ್ನಿ ಅಂತ ಹೇಳ್ತೀವಿ? ಇವತ್ತೇನಾದ್ರು ತನಿಖೆ ಪ್ರಾರಂಭ ಆಗಿದೆ ಅಂದರೆ ಸರ್, ಅದು ಜನಗಳ ಮತ್ತು ಪ್ರಗತಿಪರ ವಿದ್ಯಾರ್ಥಿ ಯೋಜನಾ ಸಂಘಟನೆಗಳ ಹೋರಾಟದ ಒಂದು ನೇತೃತ್ವದ ಫಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಜನಗಳು ಇವತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಒಗ್ಗಟ್ಟಾಗಿ ನಿಂತಿದ್ದಾರೆ. ನೀವು ಗಮನಿಸಿರ್ಬೋದು, ಸಮೀರ್ ಅನ್ನೋ ಹುಡುಗ ಇವತ್ತು ವಿಡಿಯೋ ಮಾಡಿದಾಗ ಧರ್ಮದ ಹೆಸರಲ್ಲೂ ಕೂಡ ಅವನನ್ನು ಡಿವೈಡ್ ಮಾಡಿ ಜನಗಳ ಒಗ್ಗಟ್ಟನ್ನು ಡಿವೈಡ್ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನಪಟ್ಟರು, ಅಲ್ಲ TV ಚಾನಲ್ಗಳು ಕೂಡ ಪ್ರಯತ್ನಪಟ್ಟರು. ಆದರೆ ಜನಗಳು ಈ ವಿಷಯದಲ್ಲಿ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು, ಯಾರ್ಯಾರು ಅತ್ಯಾಚಾರ ಅಥವಾ ಕೊಲೆಗೀಡಾಗಿದ್ದಾರೆ ಅವರಿಗೆ ಇವತ್ತು ನ್ಯಾಯ ಸಿಗಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತಲೇ ಇವತ್ತು ಒಗ್ಗಟ್ಟಾಗಿ ನಿಂತಿದ್ದಾರೆ ಸರ್. ಅದರ ಹಿನ್ನೆಲೆಯ ಒತ್ತಡಕ್ಕೆ ಇವತ್ತು ಸರ್ಕಾರ SIT ರಚನೆ ಮಾಡಿದೆಯೇ ಹೊರತು ಸರ್ಕಾರ SIT ರಚನೆ ಮಾಡುವಂಥ ಇದೇ ಇರಲಿಲ್ಲ. ಇವತ್ತು ಜನಗಳ ಒತ್ತಡದಿಂದಾಗಿ ಇವತ್ತು SIT ರಚನೆ ಆಗಿದೆ. ಇದೇ ರೀತಿ ಒತ್ತಡ ಮತ್ತು ಹೋರಾಟಗಳನ್ನ ಕಂಟಿನ್ಯೂ ಮಾಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ನ್ಯಾಯಕ್ಕೋಸ್ಕರ ಆಗ್ರಹಿಸಬೇಕು ಅಂಥೇಳಿ ಜನಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಸುಭಾಷ್ ಅಂತೇಳಿ AIDSO ರಾಜ್ಯ ಖಜಾಂಚಿ.